टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮಗೆ NEPS ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ NEPS ಪೊಲೀಸ್ ಟೀಮಿಂದ ದ ಲೀಡರ್ಶಿಪ್ ಆಫ್ PSI ಚೇತನ್, CPI ತಿಲಕ್ ಪಾರ್ಕ್ ಆ್ಯಂಡ್ DSP ಟೌನ್ ಇವರೆಲ್ಲರೂ ಸೇರಿ ಒಂದು 2 ವೀಲರ್ ಕಳ್ಳನ್ನು ಹಿಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಅಕ್ಯೂಸ್ಡ್ ನೇಮ್ ಬಂದು ಚಿತ್ತಪ್ಪಗಾರಿ ಆನಂದ್ ಅಂತ. ಮೂಲತಃ ಇವನು ಆಂಧ್ರ ಪ್ರದೇಶವನು, ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಸೊ ಇವನು ಕಳೆದ ಒಂದು 6 ತಿಂಗಳ ಹಿಂದಿಂದ ನಮ್ಮ ತುಮಕೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ತುಮಕೂರು ಟೌನ್ ಲಿಮಿಟ್ಸ್ನಲ್ಲಿ ಭಾಳಷ್ಟು ಮೋಟರ್ ಸೈಕಲ್ಸ್ ಕಳ್ತನ ಮಾಡಿದ್ದಾನೆ. ಅರೌಂಡ್ 30 ವಿವಿಧ ಬೇರೆ ಬೇರೆ ಕಂಪ್ನಿಗಳಿಂದ ಇರ್ತಾ ಇರುವ 2 ವೀಲರ್ಸ್ನ ಕಳ್ತನ ಮಾಡಿದ್ದಾರೆ. ಒಟ್ಟು 11,23,000 ವರ್ತ್ ಮೋಟರ್ ಸೈಕಲ್ಸ್, ಸ್ಕೂಟರ್ಸ್. ಸೊ ಇದು ಪತ್ತೆ ಹಚ್ಚಾದ ಮೇಲೆ ಈ ಎಲ್ಲ ಕೇಸಸ್ ನಾವು ಡಿಟೆಕ್ಟ್ ಆಗ್ತಾ ಇದ್ದಾವೆ. ಸೊ ಅವನು ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಒಂದೇ ಥರ ಏನೂ ಇಲ್ಲ. 2 ವೀಲರ್ಸ್, ಡಿಯೋ ಸ್ಕೂಟರ್ಸ್ ಮತ್ತು ಸ್ಪ್ಲೆಂಡರ್, ರಾಯಲ್ ಎನ್ಫೀಲ್ಡ್ ಆ್ಯಂಡ್ ಪಲ್ಸರ್, ಈ ಥರ ಎಲ್ಲ ಒಳ್ಳೆ ಕಂಡೀಷನಲ್ಲಿರುವ ಗಾಡಿಗಳನ್ನ ಇವರು ಕಳ್ತನ ಮಾಡಿದ್ದಾರೆ. ಇವರು ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಬೇರೆ ಬೇರೆ ಕಡೆಯಲ್ಲಿ ಇವರು ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದರು. ಸೊ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಅವನ್ನ ಅರೆಸ್ಟ್ ಮಾಡಿ ಮಿಕ್ಕಿದ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ನಮಗೆ NEPS ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ NEPS ಪೊಲೀಸ್ ಟೀಮಿಂದ ದ ಲೀಡರ್ಶಿಪ್ ಆಫ್ PSI ಚೇತನ್, CPI ತಿಲಕ್ ಪಾರ್ಕ್ ಆ್ಯಂಡ್ DSP ಟೌನ್ ಇವರೆಲ್ಲರೂ ಸೇರಿ ಒಂದು 2 ವೀಲರ್ ಕಳ್ಳನ್ನು ಹಿಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಅಕ್ಯೂಸ್ಡ್ ನೇಮ್ ಬಂದು ಚಿತ್ತಪ್ಪಗಾರಿ ಆನಂದ್ ಅಂತ. ಮೂಲತಃ ಇವನು ಆಂಧ್ರ ಪ್ರದೇಶವನು, ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಸೊ ಇವನು ಕಳೆದ ಒಂದು 6 ತಿಂಗಳ ಹಿಂದಿಂದ ನಮ್ಮ ತುಮಕೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ತುಮಕೂರು ಟೌನ್ ಲಿಮಿಟ್ಸ್ನಲ್ಲಿ ಭಾಳಷ್ಟು ಮೋಟರ್ ಸೈಕಲ್ಸ್ ಕಳ್ತನ ಮಾಡಿದ್ದಾನೆ. ಅರೌಂಡ್ 30 ವಿವಿಧ ಬೇರೆ ಬೇರೆ ಕಂಪ್ನಿಗಳಿಂದ ಇರ್ತಾ ಇರುವ 2 ವೀಲರ್ಸ್ನ ಕಳ್ತನ ಮಾಡಿದ್ದಾರೆ. ಒಟ್ಟು 11,23,000 ವರ್ತ್ ಮೋಟರ್ ಸೈಕಲ್ಸ್, ಸ್ಕೂಟರ್ಸ್. ಸೊ ಇದು ಪತ್ತೆ ಹಚ್ಚಾದ ಮೇಲೆ ಈ ಎಲ್ಲ ಕೇಸಸ್ ನಾವು ಡಿಟೆಕ್ಟ್ ಆಗ್ತಾ ಇದ್ದಾವೆ. ಸೊ ಅವನು ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಒಂದೇ ಥರ ಏನೂ ಇಲ್ಲ. 2 ವೀಲರ್ಸ್, ಡಿಯೋ ಸ್ಕೂಟರ್ಸ್ ಮತ್ತು ಸ್ಪ್ಲೆಂಡರ್, ರಾಯಲ್ ಎನ್ಫೀಲ್ಡ್ ಆ್ಯಂಡ್ ಪಲ್ಸರ್, ಈ ಥರ ಎಲ್ಲ ಒಳ್ಳೆ ಕಂಡೀಷನಲ್ಲಿರುವ ಗಾಡಿಗಳನ್ನ ಇವರು ಕಳ್ತನ ಮಾಡಿದ್ದಾರೆ. ಇವರು ಬ್ಯಾಂಗ್ಳೂರಲ್ಲಿ ಆ್ಯಂಡ್ ಬೇರೆ ಬೇರೆ ಕಡೆಯಲ್ಲಿ ಇವರು ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದರು. ಸೊ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಅವನ್ನ ಅರೆಸ್ಟ್ ಮಾಡಿ ಮಿಕ್ಕಿದ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ.